ನಮ್ಮ ಪರಮಾತ್ಮನ ಮಗಳು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ ನೀವಿಲ್ಲಿ ನೋಡ್ತಾ ಇರಬಹುದು. ಎಸ್ ಹೌದು, ಫ್ರೆಂಡ್ಸ್ ಗಳ ಜೊತೆ ಎಂಜಾಯ್ ಮಾಡಿದ್ದಾರೆ. ಸೂಪರ್ ಆಗಿರುವಂತಹ ಡ್ರೆಸ್ ನಲ್ಲಿ ಮಿಂಚಿದ್ದಾರೆ, ಕಂಗೊಳಿಸಿದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಅಪ್ಪು ಅವರ ಕುಟುಂಬ. ಅಪ್ಪು ಕುಟುಂಬ ಅಂದ್ರೆ ಹಾಗೆ ತುಂಬಾನೇ ಸ್ಪೆಷಲ್, ತುಂಬಾನೇ ಡಿಫ್ರೆಂಟ್ ಆಗಿಯೂ ಸಹ ಇರುತ್ತೆ. ಯಾಕೆಂದ್ರೆ ಅಪ್ಪು ಕುಟುಂಬ ಪ್ರತಿಯೊಬ್ರು ಕೂಡ ಈಗ ಇಷ್ಟ ಪಡ್ತಾರೆ. ಅಪ್ಪುನ ಎಷ್ಟು ಇಷ್ಟ ಪಡ್ತಿದ್ರು ಕುಟುಂಬವನ್ನು ಕೂಡ ಅಷ್ಟೇ ಮೆಚ್ಕೊಂಡಿದ್ದಾರೆ, ಇಷ್ಟ ಪಡ್ತಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಅಪ್ಪು ಅವರ ರೀತಿ ಅಶ್ವಿನಿ ಮೇಡಮ್ ಕೂಡ ಬೆರೆಯುತ್ತಾರೆ. ಸೊ ಸದ್ಯಕ್ಕೆ ಸಿನಿಮಾಗಳಲ್ಲಿ ಅಶ್ವಿನಿ ಮೇಡಮ್ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಎಲ್ಲರನ್ನೂ ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ. ಈವೆಂಟ್ ಫಂಕ್ಷನ್ ಗಳೆಲ್ಲವೂ ಕೂಡ ಧೃತಿ ಅವರು ಬೆಂಗಳೂರಿನಲ್ಲಿ ಇದ್ರೆ, ಮನೇಲಿ ಇದ್ರೆ ಖಂಡಿತವಾಗಿಯೂ ಕೂಡ ಸಿನಿಮಾ ವಿಚಾರವಾಗಿ ಏನಾದ್ರು ಫಂಕ್ಷನ್ ಇದ್ರೆ ಅಟೆಂಡ್ ಮಾಡ್ತಾರೆ ತಾಯಿಯ ಜೊತೆಗೆ. ಇನ್ನುಳಿದಂತೆ ಫ್ರೆಂಡ್ಸ್ ನ ಮೀಟ್ ಮಾಡೋಕೆ ಇಷ್ಟ ಪಡ್ತಾರೆ, ಫ್ರೆಂಡ್ಸ್ ಗಳ ಜೊತೆಯೂ ಕೂಡ ಹೋಗ್ತಾರೆ. ಎಲ್ರಿಗೂ ಕೂಡ ಇಷ್ಟ ಅಪ್ಪು ಕುಟುಂಬ. ಅಪ್ಪು ಕುಟುಂಬ ತುಂಬಾ ಅಂದ್ರೆ ತುಂಬಾನೇ ಸ್ಪೆಷಲ್. ಅಪ್ಪುನ ಕಳೆದುಕೊಂಡ್ಮೇಲಂತೂ ಜನರು ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಆ ಬಳಿಕ ಅಶ್ವಿನಿ ಮೇಡಮ್ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ, ಸಿನಿಮಾಗಳನ್ನ ತಯಾರು ಮಾಡ್ತಾರೆ. ಅದಾದ ನಂತರ ಎಲ್ಲರೂ ಕೂಡ ಮೆಚ್ಚಿಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಕ್ಕೂ ಕೂಡ ತಯಾರಾಗಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ರಿಲೀಸ್ ಮಾಡ್ತಾರೆ ಮುಂದಿನ ದಿವಸಗಳಲ್ಲಿ. ಅಶ್ವಿನಿ ಮೇಡಮ್ ಅವರ ರೀತಿಯ ಧೃತಿ ಅವರು ಕೂಡ ಎಂಟ್ರಿ ಕೊಡ್ತಾರ, ಪ್ರೊಡ್ಯೂಸರ್ ಆಗ್ತಾರ ಅಂತ ಅಭಿಮಾನಿಗಳು ಕೂಡ ವೇಟ್ ಮಾಡ್ತಿದ್ದಾರೆ.